सवदत्ती यल्लम्मा मंदिर में सभी सुविधाएं उपलब्ध कराने के लिए कदम उठाए गए हैं। मंदिर क्षेत्र के व्यापक विकास के लिए 200 करोड़ रुपए की लागत से मास्टर प्लान तैयार किया जा रहा है, जिसमें तिरुपति की तर्ज पर कतार परिसर बनाया जाएगा ताकि श्रद्धालुओं को देवी के दर्शन करने में सुविधा हो। 500 छोटे आउटडोर रसोई घर बनाए जाएंगे ताकि श्रद्धालु खुद खाना बना सके और पर्याप्त शौचालय बनाए जाएंगे। सवदत्ती यल्लम्मा पहाड़ी तक रोप वे बनाने का प्रस्ताव है। देविका रानी निकोलस ನಮ್ಮ ಸ್ನೇಹಿತರೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು। ಇವಾಗ ಏನಾಗಿದೆ ಅಂದ್ರೆ ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಆಹಾರ ಸುರಕ್ಷಾ ಮತ್ತು ಗುಣಮಟ್ಟ ಇಲಾಖೆಯ ಅಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ವೈದ್ಯರುಗಳು ಕಾನೂನಿನಲ್ಲಿ ಭತ್ಯೆಗಳನ್ನು ಪಡೆಯಲು ಅವಕಾಶ ಇಲ್ಲದೇ ಇದ್ರೂ ಕೂಡ ಸರ್ಕಾರದ ಖಜಾನೆಯಿಂದ 3,50,18,000 ರೂಪಾಯಿಗಳನ್ನ ಕಾನೂನು ಬಾಹಿರವಾಗಿ ಭತ್ಯೆಗಳನ್ನು ಪಡೆದುಕೊಂಡಿದ್ದಾರೆ। ಇವರು 36 ಜನ ವೈದ್ಯರು। ಆದ್ದರಿಂದ ಇಲ್ಲೇನಪ್ಪ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಇವರು ಹಣವನ್ನು ಕಾನೂನು ಬಾಹಿರವಾಗಿ ತೆಗೆದುಕೊಂಡಿದ್ದು ಗೊತ್ತಾದ ನಂತರ ಹಣವನ್ನು ಕಾನೂನು ಬಾಹಿರವಾಗಿ ಭತ್ಯೆಗಳ ರೂಪದಲ್ಲಿ ತೆಗೆದುಕೊಂಡು ಗೊತ್ತಾದ ನಂತರ ಈ ಇಲಾಖೆಯ ಆಯುಕ್ತರು 3 ಆದೇಶಗಳನ್ನು ಹೊರಡಿಸ್ತಾರೆ। 2023 ಮತ್ತು 24ರಲ್ಲಿ ಆ 3 ಆದೇಶಗಳನ್ನು ಹೊರಡಿಸಿ ಈ ವೈದ್ಯರು ಕಾನೂನು ಬಾಹಿರವಾಗಿ ಭತ್ಯೆಗಳನ್ನು ಪಡ್ಕೊಂಡಿದ್ದಾರೆ। ಇದನ್ನು ಇವರು ವೇತನ ಮತ್ತು ಪಿಂಚಣಿಗಳಿಂದ ಸರ್ಕಾರದ ಖಜಾನೆಗೆ ಮರು ಪಾವತಿಸುವ ಹೇಳ್ತಾರೆ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ। ಅವರು 36 ಜನ ವೈದ್ಯರು, ಪ್ರತಿಯೊಬ್ಬರ ವೈದ್ಯರು ಎಷ್ಟೆಷ್ಟು ಹಣ ಅನ್ನೋದು ಇಟ್ಕೊಂಡು ಬರೆದಿದ್ದಾರೆ। ನಂದೇನು ಪ್ರಶ್ನೆ, ಈ ಹಣವನ್ನು ಸರ್ಕಾರದ ಖಜಾನೆಗೆ ಪಾವತಿಸಿಕೊಳ್ಳಲು ಆದೇಶ ಮಾಡಿದ್ದಾರೆ, ಇಲ್ಲೇ ಇವರು ಸರ್ಕಾರದ ನಿಯಮಾವಳಿಯನ್ನು ಉಲ್ಲಂಘನೆ ಮಾಡಿದ್ದಾರೆ। ಯಾಕಂದ್ರೆ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 2021ರ ನಿಯಮ